ನಮಸ್ಕಾರ. ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡದ ಅಭ್ಯರ್ಥಿಗಳಿಗೆ ಖಂಡಿತವಾಗಿಯೂ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಜನ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಡೀತಾ ಇರುವಂತಹ ಈ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿನಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡದಂತವರಿಗೆ ಆದ್ಯತೆಯನ್ನ ಇಲಾಖೆ ಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕನ್ನಡ ಬಾರದೇ ಇರೋರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾ ಇರುವಂತಹ ಸರ್ಕಾರ ಇಲಾಖೆಗಳು ಇಂಗ್ಲಿಷ್ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯ ಇಂಗ್ಲಿಷ್ ಅನ್ನ ಕನ್ನಡ ಮಾಧ್ಯಮದ BA ಅಭ್ಯರ್ಥಿಗಳಿಗೂ ಕೂಡ ನಡೆಸಿದ್ರೆ ಅಲ್ಲಿಗೆ ಸಮಸ್ಯೆನ ಸಾಲ್ವ್ ಆಗುತ್ತೆ. ಏನಿದೆ ಸಮಸ್ಯೆ ಹೆಂಗ್ ಪರಿಹರಿಸಬಹುದು ಅನ್ನುವಂಥ ಒಂದಿಷ್ಟು ಚರ್ಚೆಯನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಹೋಗೋಣ. ಆದ್ಮೇಲೆ ಸಮಾಜ ವಿಜ್ಞಾನ ಶಿಕ್ಷಕರು ಒಟ್ಟು 154 ಹುದ್ದೆಗಳು RPC-ನಲ್ಲಿದ್ದಾವೆ, ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಾವೆ. ಈ 154 ಜನ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ KEA ಹೇಳತ್ತೆ ಏನು ಅಂತಂದ್ರೆ, ಈ ಒಂದು ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರು ಏನ್ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದೇ 2 ಐಚ್ಛಿಕ ವಿಷಯಗಳೊಂದಿಗೆ ಅಂದ್ರೆ ಡಿಗ್ರಿನಲ್ಲಿ ನೀವು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಜಿಯೋಗ್ರಫಿ ಈ 5ರ ಪೈಕಿ ಮಿನಿಮಮ್ 2 ಆಪ್ಷನಲ್ ಅನ್ನು ನೀವು ಡಿಗ್ರಿನಲ್ಲಿ ಓದಿದ್ರಿ ಅಂದ್ರೆ ನೀವು ಎಲಿಜಿಬಲ್ ಇರ್ತೀರಿ. ಜೊತೆಗೆ BEd ಅನ್ನ ಮಾಡಿರಬೇಕು. ಈ ಪೈಕಿ ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ ಅಥವಾ ಹಿಸ್ಟ್ರಿ ಎಕನಾಮಿಕ್ಸ್ ಅಥವಾ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ 2 ಪ್ಲಸ್ BEd ಮಾಡಿದ್ರಿ ಅಂದ್ರೆ ನೀವು TET ಪೇಪರ್ 2 ನಲ್ಲಿ ಪಾಸ್ ಆಗಿದ್ರೆ ಅಂದ್ರೆ ನೇರವಾಗಿ ನಿಮಗೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಸ್ಪಷ್ಟವಾಗಿ ಅವರು ಸೂಚನೆಯನ್ನು ಕೊಟ್ಟು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೀತಾ ಇರೋದ್ರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪದವಿಯನ್ನ ಆಂಗ್ಲ ಮಾಧ್ಯಮದಲ್ಲೇ ಮಾಡಿರಬೇಕು. ಅದರ ಜೊತೆಗೆ ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ ಮತ್ತು ಸಂಬಂಧಪಟ್ಟ ಕಾಲೇಜ್ನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನ ಪಡೆದಿಟ್ಕೊಂಡಿರಬೇಕು. ಅದನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಸರ್ಕಾರ ಅಥವಾ ಅದೇ ಇಲಾಖೆ ಇಲ್ಲಿ ಮೇಲ್ಗಡೆ ಒಂದು ಹೇಳುತ್ತೆ, ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC-ನಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವಂತಹ ಕನ್ನಡ ಒಂದು ಕೋರ್ಸ್ಗಳಲ್ಲಿ ಪಾಸ್ ಆಗಿರಬೇಕು ಅನ್ನುವಂಥ ವಿವರಗಳನ್ನು ಕೊಡುತ್ತೆ. ಸೊ ಇಲ್ಲಿ ಕನ್ನಡವನ್ನ ಯಾರು ಅಧ್ಯಯನ ಮಾಡಿಲ್ಲ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿ ಅವರಿಗೆ ಅರ್ಹತೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಮಾಧ್ಯಮದ BA ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಅವರೇನು ಕೆಪಾಬಲ್ ಇಲ್ಲ ಅಂತಲ್ಲ, ಅವರಿಗೆ ಇಂಗ್ಲಿಷ್ ಬರುವುದಿಲ್ಲ ಅಂತಲ್ಲ, ಅವರು ಕೂಡ ಶಕ್ತರಿದ್ದಾರೆ, ಅರ್ಹರಿದ್ದಾರೆ. ಈಗ ಹೆಂಗ್ ನೀವು ಕನ್ನಡ ಬರೋದಿಲ್ಲ ಅಂತ ಅವರಿಗೆ ಕಡ್ಡಾಯ ಕನ್ನಡ ನಡೆಸ್ತೀರಿ, ಅವರಿಗೂ ಹಂಗೆ ಒಂದು ಕಡ್ಡಾಯ ಇಂಗ್ಲಿಷ್ ಅಂತ ನಡೆಸ್ಬಿಡ್ರಿ. ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಅನ್ನು ನಡೆಸಿ ಅವರ ಇಂಗ್ಲಿಷ್ ನಾಲೆಜ್ ಅನ್ನ ಚೆಕ್ ಮಾಡಿ ಅವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಟೀಚ್ ಮಾಡೋದಕ್ಕೆ ಅರ್ಹರಿದ್ದಾರೋ ಇಲ್ವೋ ಅನ್ನೋದನ್ನ ನೀವು ಖಾತ್ರಿ ಪಡಿಸ್ಕೊಂಡ ನಂತರವಷ್ಟೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಬಹುದು. ಇನ್ಫ್ಯಾಕ್ಟ್ ಅದು ಯಾವುದನ್ನು ಮಾಡಲಾರದೆ ನೇರವಾಗಿ ನಮಗೆ ಇಂಗ್ಲಿಷ್ ನಲ್ಲೇ BA ಮಾಡಿದವ್ರು ಬೇಕು, ಇಂಗ್ಲಿಷ್ ಮೀಡಿಯಂ BA ಮಾಡಿದವ್ರು ಬೇಕು ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡೋದು ಇದು ನಿಜಕ್ಕೂ ಅವರಿಗೆ ಮಾಡ್ತಾ ಇರುವಂತಹ ಅನ್ಯಾಯ. ಯಾಕೆ ಅಂತಂದ್ರೆ, ಕನ್ನಡ ಬಾರದೇ ಇರೋರಿಗೆ ನೀವು ಕಡ್ಡಾಯ ಕನ್ನಡ ಮಾಡ್ತೀರಿ, ಕನ್ನಡನೇ ಬರೋದಿಲ್ಲ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲೇ ಡಿಗ್ರಿ ಮಾಡಿದಂತಹ ಸಾವಿರಾರು ಸಂಖ್ಯೆಯ ಅಭ್ಯರ್ಥಿಗಳಿಗೆ ನಿಜಕ್ಕೂ ಅನ್ಯಾಯ ಆಗುತ್ತೆ. ಯಾಕೆ ಅಂದ್ರೆ, ನನಗೊತ್ತಿರೋ ಪ್ರಕಾರ 95% ನಮ್ಮ ಹುಡುಗರು ಇನ್ಕ್ಲೂಡಿಂಗ್ ಮೀ ನಾವೆಲ್ಲ ಕನ್ನಡದಲ್ಲೇ ಡಿಗ್ರಿ ಮಾಡಿದ್ದೀವಿ. ಸೊ ಇಂಗ್ಲಿಷ್ನಲ್ಲಿ ಮಾಡಿದವರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಹಿಂಗಿದ್ದಾಗ ಕನ್ನಡದಲ್ಲಿ ಡಿಗ್ರಿ ಮಾಡಿದಂತಹ ಅಭ್ಯರ್ಥಿಗಳಿಗೂ ಕೂಡ ನೀವು ಒಂದು ಅವಕಾಶವನ್ನ ಕಂಪಲ್ಸರಿ ಇಂಗ್ಲಿಷ್ ಮಾಡಿರ್ಬೇಕಿದ್ರೆ ತೊಂದರೆ ಇಲ್ಲ, ಅವರ ಇಂಗ್ಲಿಷ್ ನಾಲೆಜನ್ನು ಚೆಕ್ ಮಾಡಿ ನೀವು ಅವಕಾಶ ಕೊಟ್ಟು ನೋಡಿದ್ರೆ ಖಂಡಿತವಾಗಿಯೂ ಸಹಾಯಕಾರಿಯಾಗುತ್ತೆ. ಸೊ ಆದ್ಮೇಲೆ KEA ಒಂದು ಅಧಿಕೃತ ಇಮೇಲ್ ಐಡಿಯನ್ನು ನಾನು ಈಗಾಗಲೇ ಬಳಸ್ಕೊಂಡು ಅವರಿಗೆ ಒಂದು ಅಧಿಕೃತವಾದಂಥ ಮೇಲನ್ನು ಕೂಡ ಮಾಡಿದ್ದೀನಿ. ಸೊ ಆ ಒಂದು ಮೇಲ್ ಐಡಿನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲೂ ಇರುತ್ತೆ. ನೇರವಾಗಿ ನೀವು KEAಗೆ ಅಧಿಕೃತವಾಗಿ ಇದನ್ನು ಪರಿಗಣಿಸುವಂತೆ ಒಂದು ಮೇಲನ್ನು ಮಾಡಿ ಏನು ಮಾಡ್ತಾರೆ ಅಂತ ನೋಡೋಣ. ಏಕೆ ಅಂತಂದರೆ, ಅವರಿಗೆ ಅವಕಾಶ ಕೊಡ್ತಾರೆ ಅಂತಂದರೆ ನಮಗೂ ಕೂಡ ಅವಕಾಶ ಕೊಡಬೇಕಾಗಿದೆ. ಇನ್ಫ್ಯಾಕ್ಟ್ ಅವರು ಮೀಡಿಯಂ ಅನ್ನು ಸ್ಪೆಸಿಫೈ ಮಾಡಿಲ್ಲ ಅಂತಾಗಿದ್ರೆ ಅದು ಓಕೆ, ಬಟ್ ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ಮೀಡಿಯಂ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೊ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಟೀಚ್ ಮಾಡೋದಕ್ಕೆ ಅವರಿಗೇನೆ ಅವಕಾಶ ಇಲ್ಲ ಅಂದರೆ ಇದು ನಿಜಕ್ಕೂ ಒಂದು ಅನ್ಯಾಯ, ಇದು ನಿಜಕ್ಕೂ ಅವರಿಗೆ ಮಾಡ್ತಾ ಇರುವಂಥ ಒಂದು ಮೋಸ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆದ್ಮೇಲೆ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿದಿರಿ ನಿಮಗೂ ಖಂಡಿತವಾಗಿ ಅವಕಾಶ ಸಿಗಬೇಕು. ಆ ಅವಕಾಶ ಸಿಗೋದಕ್ಕೆ ಏನು ಎಫರ್ಟ್ಸ್ ಹಾಕಬೇಕು ನಾವೆಲ್ಲ ಸೇರಿ ಹಾಕೋಣ ಅಂತ ಹೇಳ್ತಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಡ್ಡಾಯ ಇಂಗ್ಲಿಷ್ ಮಾಡಲಿ 150 ಅಂಕದ ಮಾಡ್ತಾ
ಮಾಡ್ತಾರೋ 100 ಅಂಕದ ಮಾಡ್ತಾರೋ ಮಾಡಲಿ ದಟ್ ಈಸ್ ಸೆಕೆಂಡರಿ. ಬಟ್ ಒಂದು ಎಲಿಜಿಬಿಲಿಟಿ ಎಕ್ಸಾಮನ್ನು ಕೊಟ್ಟು ಅವರನ್ನು ಕೂಡ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಇನ್ನೂ ಒಂದು ಸತ್ಯ ಹೇಳಬೇಕು ನಾನು ನಿಮಗೆ. ಸೊ ಲಾಸ್ಟ್ ಇಯರ್ ಇವರು ಅತಿಥಿ ಶಿಕ್ಷಕರನ್ನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ತಗೊಂಡ್ರು. ಸೊ ಕ್ರೈಸ್ನವರು ಆಗ ಅಲ್ಲಿ ಆಯ್ಕೆ ಆದಂಥವ್ರು ಬಹುತೇಕ ಕನ್ನಡ ಮಾಧ್ಯಮದವರೇ. ಸೊ ಅವಾಗ ಅತಿಥಿ ಶಿಕ್ಷಕರಾಗಿ ಕನ್ನಡ ಮೀಡಿಯಂ ಡಿಗ್ರಿನಲ್ಲಿ ಪಾಸ್ ಆದಂಥ ಹುಡುಗರು ಬೇಕು, ಪರ್ಮನೆಂಟ್ ಟೀಚರ್ ನೇಮಕಾತಿಗೆ ಬೇಡ ಅಂತಂದ್ರೆ ಸೊ ಇದು ಯಾವ ರೀತಿ ನ್ಯಾಯ ಅಂತ ನಂಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಫರ್ಟ್ಸ್ ಅನ್ನು ಹಾಕೋಣ. ಸೊ ಡಿಸ್ಕ್ರಿಪ್ಷನಲ್ಲಿರುವಂತಹ KE ಅಧಿಕೃತವಾದಂತಹ ಮೇಲ್ಗೆ ಒಂದು ಡಿಟೇಲ್ಡ್ ಆದಂತಹ ಮೇಲನ್ನು ಬರೀರಿ, ಕನ್ನಡದ ಅಭ್ಯರ್ಥಿಗಳನ್ನ ಕೂಡ ಕನ್ಸಿಡರ್ ಮಾಡುವಂತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೊ ಮಚ್. ಹಾಗು ಟೈಮ್.